ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ನೋಡಿ, ಇದು ಒಂದು ಕಾಲ್ಪನಿಕ ಘಟನೆ. ನಿನ್ನೆ ರಾಜ್ಯಸಭಾ ಚುನಾವಣೆ ಸೋತಾದಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದಮೇಲೆ ಸ್ವಲ್ಪ ಹತಾಶರಾಗಿದ್ದಾರೆ. ಆಡಿಯೋನಲ್ಲಿ ಭಾಳ ಕ್ಲಿಯರಾಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ಆಮೇಲೆ ತಾವು ಕೂಡ ಇದ್ರಿ, ಅಲ್ಲಿ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿದ್ದರು. ಅಂಥದ್ದು ಏನಾದರೂ ಘೋಷಣೆ ಕೂಗಿದ್ದಿದ್ರೆ ಇನ್ಸ್ಟಿಂಕ್ಟಿವ್ ಆಗಿ ತಾವು ಆ ವ್ಯಕ್ತಿಯ ಸಂದರ್ಶನ ಮಾಡ್ತಾಯಿದ್ರು. ನಿಮ್ಮ ಫೋಕಸ್ ಅಲ್ಲಿ ಹೋಗ್ತಾ ಇತ್ತು. ಒಂದು ನಿಮಿಷ, ಅದೇ ಅಷ್ಟು ಜನದ ಮಧ್ಯೆ ಏನೇ ಹೇಳ್ತಾ ಇರೋದು ಸರ್. ಈಗ ಯಾರಾನ ಒಂದು ನಿಮಿಷ ನೀವು ಕೇಳ ಒಂದು ನಿಮಿಷ ಸರ್, ಒಂದು ನಿಮಿಷ ಕೇಳ್ತೀರಾ? ಏನ್ ನೀವು ನಮ್ಮೇಲೆ ಆರೋಪ ಮಾಡೋದು? ಏನು ಕೇಳ್ತಾರೆ, ಏನ್ ಹೇಳ್ತಾರೆ? ಒಂದು ನಿಮಿಷ ನೀವು ಸಮಾಧಾನದಿಂದ ಕೇಳಿದ್ರೆ ಹೇಳ್ಬೋದು. ನಾವೇನ್ ಹೇಳ್ತಾರೆ? ನಾನು ತಪ್ಪು ಮಾಡಿದಾರೆ ಅಂತ ಹೇಳಿದ್ರೆ ಒಂದು ನಿಮಿಷ ರೀ, ಒಂದು ನಿಮಿಷ ಕೇಳ್ತೀರಾ? ನೋಡಿ, ತೀರ್ಮಾನ ಮಾಡಿದ್ರೆ ನಮ್ ಗಲ್ಲಿಗೆ ಏರ್ಸಕ್ ತೀರ್ಮಾನ ಮಾಡಿದ್ರೆ, ನಮಗೆ ಗಲ್ಲಿಗೆ ಏರ್ಸಿಕ್ ತೀರ್ಮಾನ ಮಾಡಿದ್ರೆ ನಾವೇನು, ನಾನು FSL ರಿಪೋರ್ಟ್ ಅಂತ ಹೇಳ್ದ ಕೇಳಿದ್ರ ಸರ್? ಸ್ವಲ್ಪ ದಯವಿಟ್ಟು ರಿವೈಂಡ್ ಮಾಡಿ ಕೇಳಿ. ನಾನು ಖಾಸಗಿಯಾಗಿ ನಾವು ಆಡಿಯೋ ಸ್ಪೆಷಲಿಸ್ಟ್ ಹತ್ರ ನಾನು ಮಾಡಿಸಿದ್ದೇನೆ ನಾನು ಅಂತ ಹೇಳಿದೆ. ಒಂದು ನಿಮಿಷ ಹೇಳಿ ಅದ ಸರ್, ದಯವಿಟ್ಟು ಕೇಳಿ ಸರ್, ನಾನೇನು ಹೇಳಿದ್ದೀನಿ ಕೇಳಿ ಒಂದು ನಿಮಿಷ. ಅದಾದ್ಮೇಲೆ ಏನು ಹೇಳಿದ್ದೀನಿ? ಸರ್ಕಾರದ FSL ರಿಪೋರ್ಟ್ ಅಂತಾನೆ ಹೇಳಿರೋದು ನಾನು. ದಯವಿಟ್ಟು ನೀವು ಆಗಲೇ ತೀರ್ಮಾನ ಮಾಡಿದರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಗಲ್ಲಿಗೆ ಏರ್ಸೋ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನ ಮಾತನ್ನ ತಿರ್ಚಬೇಡಿ ದಯವಿಟ್ಟು. ನಾವೇನು ಹೇಳಿದ್ದೀನಿ? ನಾನೇನು ಅದೇ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ, ರಿವೈಂಡ್ ಮಾಡಿ ನೋಡಿ ಸರ್. ಒಂದು ನಿಮಿಷ ರವಿ ಅವರೇ, ಕೈಂಡ್ಲಿ ಪ್ಲೀಸ್ ಕೋಆಪರೇಟ್. ನಾನೇನು ಹೇಳಿದೆ? ಅಲ್ಲಿ ಜನ ಇದ್ದರು, ಮಾಧ್ಯಮ ಸ್ನೇಹಿತರು ಇದ್ದರು. ಅಲ್ಲಿ ಹಂಗೇನಾದರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ, ಒಬ್ಬ ಕ್ಯಾಮ್ರಾಮ್ಯಾನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವ್ರಿಗೆ ಇಮಿಡಿಯೇಟಾಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು, ಹೌದಾ ಇಲ್ಲ? ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದರೆ ನಿಮಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟು ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿದ್ದಂಥ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂಥ ಅಂಥ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು, ನಾನಲ್ಲ ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಅಲ್ಲಿ ನಾವು ತಪ್ಪದ ನೋಡಿ, ನೀವು ಕೇಳಕ್ಕೆ ರೆಡಿ ಇಲ್ಲ. ಪರಿಶೀಲನೆ ಮಾಡಿ ಹಾಕಿದಿರಲ್ಲ, ನೀವು ಹಾಕಿದ್ದೀರಾ? ನಾವು ಮಾಡಲಿ. ಈಗ ನಾವು ಆಯ್ತು ಸರ್, ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಘೋಷಣೆ ಕೂಗಿಲ್ಲ ಅಂತ ಇರೋದು ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಏನು ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಗಲಾಟೆಯನ್ನು ಕಮ್ಮಿ ಮಾಡಿ, ವೋಕಲ್ಸ್ನ ಜಾಸ್ತಿ ಮಾಡಿ, ಅವ್ರೇನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮಗೆ ಹೇಳಿರೋದು. ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬರುತ್ತೆ ಅಂತಾನೆ ನಾನು ಹೇಳಿರೋದು. ನಾನು ಹೇಳಿದ್ದೀನಿ ಅಂತ ಹೇಳಿದ್ರ? ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ, ಮಾಧ್ಯಮಗಳು ಇದ್ರು. ಬಂದಿದೆ ಸರ್, ನೋಡಿ, ಹೌದು ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಾಲತಾಣದಲ್ಲಿ ಅವ್ರು ಹಾಕೊಂಡಿದ್ದಾರೆ ಅಂತ ಅವರು ವೈಯಕ್ತಿಕ ಒಪ್ಪದ್. ನಾನು ಅವ್ರದ್ದು ಸಮರ್ಥನೆ ಮಾಡ್ಕೊತಲ್ಲ, ನಿಮ್ದು ಸಮರ್ಥನೆ ಅಲ್ಲ. ನಾವು ಈಗ ಸರ್, ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಘೋಷಣೆ ರವಿಯವರೇ, ಘೋಷಣೆ ಕೂಗಿಲ್ಲ ಅಂತ ನಾನು ಹೇಳ್ತಾ ಇರೋದು.
ನಿಮ್ಮ ಕಾಂಗ್ರೆಸ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ಸಿಗರ ಬಗ್ಗೆ ಘೋಷಣೆ ಕೂಗ್ತೇನೆ ಅಂತ ಮಾಧ್ಯಮಗಳು ಆರೋಪ ಮಾಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಕೂಗಿದ, ಅದು ನಮ್ಮ ಕಿವಿ ಮೆತ್ತು ಎಲ್ಲ ಮಾಧ್ಯಮಗಳು ಸುದ್ದಿಯನ್ನ ಮಾಡಿ ಅದೇ ಹೇಳ್ತಾ ಇರೋದು. ಮಾಡ್ತಿದ್ದಾರೆ ನೀವು ಮಾಡಿಸಿರೋದಂತ ನಾವು ಸಿಟ್ಟಾಗ್ತಾ ಇಲ್ಲ. ವೈಜ್ಞಾನಿಕವಾಗಿ ನೋಡಿ, ಇಲ್ಲ ಒಂದ್ ನಿಮಿಷ ಸರ್, ನೋಡಿ ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ, ವೈಯಕ್ತಿಕ ಘೋಷಣೆ. ಇದು ಘೋಷಣೆ ಇಟ್ ಅಟ್ರಾಕ್ಟ್ಸ್ ಸೆಡೆಷನ್, ಕರೆಕ್ಟಾ? ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗು ಆಗ್ತದೆ. ಅಂಥದ್ದನ್ನ ನಾನು ಉಡಾಫಿಯಾಗಿ ಮಾತಾಡೋಕ್ಕಾಗ್ತದ ಸರ್? ನಾನು ಆಧಾರ ಇರಲಾರ್ದೆ, ಸಾಕ್ಷಿ ಇರಲಾರ್ದೆ ನಾನು ಮಾತಾಡೋಕ್ಕಾಗ್ತದ? ನೀವು ಅಂದರೆ ನೀವು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ ಅಂತಲೇ ಹೇಳಿರೋದು ನಾನು. ಎಸ್ ಸರ್, ಹಾಕ್ಬೋದು ಸರ್. ಈಗ ಸರ್ ಎಷ್ಟು ಮಿಸ್ಇನ್ಫಾರ್ಮೇಶನ್ ಇರ್ತದೆ ಗೊತ್ತಿದೆ ಅಲ್ಲ, ಇದೆಯಾ ಇಲ್ವಾ? ಇಲ್ಲ. ಈಗ ನೋಡಿ, ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದಿರೋಣ. ಭಾಳ ಜವಾಬ್ದಾರಿಯುತವಾದಂಥ ಸರ್ಕಾರ ನಡೀತಾ ಇದೆ. ವಿ ವಿಲ್ ಡೆಫಿನೆಟ್ಲಿ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಆ್ಯಸ್ ಫಾರ್ ಆಸ್ ಐ ನೋ, ಅಲ್ಲಿ ನಮ್ಮ ಆಡಿಯೋ ಫೊರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ಬರಲಿ, ವಿಲ್ ದಿಸ್ ಥಿಂಗ್. ತಪ್ಪಿದ್ರೆ ಕ್ರಮ ಆಗುತ್ತೆ. ನನ್ನ ಪ್ರಕಾರ ಮೇಲ್ನೋಟಕ್ಕೆ ಇಲ್ಲ. ಅದೇ ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.